ಒಂದು ಚಿಕ್ಕ ವ್ಯಾಕ್ಸಿನ್ ಕಂಡ್ರಿ ಕ್ಯಾನ್ಸರ್ ಅಂತ ತಡೆಯುತ್ತೆ ಅಂದ್ರೆ ನೀವು ನಂಬ್ತೀರಾ? ಕ್ಯಾನ್ಸರ್ ಹೆಸರು ಕೇಳಿದ್ರೆ ಭಯಭೀತರಾಗ್ತಾರೆ. ಮಹಿಳೆಯರಲ್ಲಿ ಮೂರನೇ ದೊಡ್ಡ ಕ್ಯಾನ್ಸರ್ ಅಂದ್ರೆ ಗರ್ಭಕೋಶದ ಕಂಠದ ಕ್ಯಾನ್ಸರ್. ಬಹುಶಃ 10 ವರ್ಷದ ಹಿಂದೆ ಅಥವಾ 15 ವರ್ಷದ ಹಿಂದೆ ಅದು ಎರಡನೇ ಕ್ಯಾನ್ಸರ್ ಆಗಿತ್ತು, ಗರ್ಭಕೋಶದ ಕಂಠದ ಕ್ಯಾನ್ಸರ್. ಬಹಳ ಜನ ಕೇಳ್ತಾರೆ, ಡಾಕ್ಟರ್ ನಾವು ಈ ವ್ಯಾಕ್ಸಿನ್ ಹಾಕೋಬಹುದಾ? ಈ ಕ್ಯಾನ್ಸರ್ ಸರ್ವಿಕ್ಸ್ ಹೇಳುವಂತ ಕಾಯಿಲೆ ಬರೋದು ಗರ್ಭಕೋಶದ ಕಂಠಕ್ಕೆ HPV ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಹೇಳುವಂತ ವೈರಸ್ ಇನ್ಫೆಕ್ಷನ್ ಆದಾಗ ಬರುತ್ತೆ. ನಾವು ಯಾವಾಗ ಮೊದಲನೇ ಲೈಂಗಿಕ ಕ್ರಿಯೆಯನ್ನು ಮಾಡ್ತೇವೋ ಆವಾಗ ಈ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಹೆಚ್ಚು. ಹೀಗಾಗಿ ಏನ್ ಮಾಡಿದ್ದಾರೆ ಅಂದ್ರೆ 9 ರಿಂದ 25 ವರ್ಷದ ಪ್ರಾಯದ ಹೆಣ್ಣು ಮಕ್ಕಳು ಈ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡ್ರೆ 75 ರಿಂದ 80% ಈ HPV ವೈರಸ್ ಇಂದನೇ ಆಗುವಂತ ಕ್ಯಾನ್ಸರ್, ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅನ್ನ ತಡೆಗಟ್ಟಬಹುದು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಡಬಲ್ ಬ್ಲೈಂಡ್ ಸ್ಟಡಿ ಟ್ರಯಲ್ ಮಾಡಿದ್ದಾರೆ, ಅದನ್ನ ಇವತ್ತು ಎಕ್ಸೆಪ್ಟ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ 14 ವರ್ಷದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಎಲ್ಲ ಕಡೆ ಕೊಡೋದನ್ನು ವ್ಯವಸ್ಥೆ ಮಾಡ್ತಾ ಇದೆ. ಆದ್ರೆ ಒಬ್ಬ ವೈದ್ಯನಾಗಿ ನಾನು ಹೇಳೋದೇನು ಅಂದ್ರೆ 9 ವರ್ಷ ಮೇಲ್ಪಟ್ಟವರು ಅಥವಾ ಋತುಚಕ್ರ ಪ್ರಾರಂಭವಾದ ನಂತರ, ಆದ್ರೆ ಆ ಇನ್ಫೆಕ್ಷನ್ ಆಗಬಾರ್ದು ಅಂದ್ರೆ ಮೊದಲನೇ ಸರಿ ಸಂಭೋಗ ಮಾಡಿದಾಗ ಗರ್ಭಕೋಶದ ಕಂಠಕ್ಕೆ ಗಾಯ ಆಗುತ್ತೆ. ಆ ಗಾಯ ಏನ್ ಮಾಡುತ್ತೆ ಅಂದ್ರೆ ಈ HPV ವೈರಸ್ ಇದೆಯಲ್ಲ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, ಅದು ದೇಹದ ಒಳಗೆ ಸೇರೋಕ್ಕಿಂತ ಮುಂಚೆನೆ ಈ ಆಂಟಿಬಾಡೀಸ್ ಉತ್ಪಾದನೆ ಆದ್ರೆ ಅದನ್ನ ತಡೆಯುತ್ತೆ. ಹೀಗಾಗಿ ಇವತ್ತು HPV ವ್ಯಾಕ್ಸಿನ್ 9 ರಿಂದ 25 ವರ್ಷದ ಒಳಗಿನವರು ಯಾರು ಇನ್ನೂ ಲೈಂಗಿಕ ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ಳಲಿಲ್ವೋ ಅವರಿಗೆ 2 ವ್ಯಾಕ್ಸಿನ್ ಅನ್ನು ಕೊಡಬೇಕು. ಒಂದು ವ್ಯಾಕ್ಸಿನ್ ಅನ್ನ 1 ತಿಂಗಳು ಬಿಟ್ಟು ಇನ್ನೊಂದು ವ್ಯಾಕ್ಸಿನ್ ಅನ್ನ ಅಥವಾ 6 ತಿಂಗಳ ಒಳಗಡೆ ಸೆಕೆಂಡ್ ಡೋಸ್ ಅನ್ನ. ಇನ್ನು ಬಹಳ ವಯಸ್ಸಾದವರು, ಸೆಕ್ಸುವಲ್ ಎಕ್ಸ್ಪೋಜರ್ ಆಗಿದೆ ಅವರಿಗೆ ಅಂದ್ರೆ ಅವರಿಗೆ ನೀವು 3 ಡೋಸ್ ಅನ್ನು ಕೊಡಬೇಕು. ಫಸ್ಟ್ ಮಂತ್, ಸೆಕೆಂಡ್ ಮಂತ್, 6 ಮಂತ್ಸ್ ಒಳಗಡೆ ಒಂದು. ಈ 3 ಡೋಸ್ ಅನ್ನು ಕೊಟ್ರೆ ಇವತ್ತು ಅನೇಕ ಜನರ ಪ್ರಾಣವನ್ನು ಉಳಿಸಬಹುದು. ಗರ್ಭಕೋಶದ ಕಂಠದ ಕ್ಯಾನ್ಸರ್ ಅನ್ನು ನಾನು 25 ವರ್ಷದ ಮಹಿಳೆಯರಲ್ಲಿ ಆಗದನ್ನು ನೋಡಿ, ಹೆರಿಗೆ ಆಗಿ 1.5 ತಿಂಗಳಲ್ಲಿ ಕ್ಯಾನ್ಸರ್ ಸರ್ವಿಕ್ಸ್ ಆಗಿ ಬಂದವರು ನೋಡ್ತೀನಿ. ಅದರ ಡೆತ್ ರೇಟ್ ತುಂಬಾ ಜಾಸ್ತಿ ಇದೆ. ಪ್ರತಿ ವರ್ಷ ಹೊಸದಾಗಿಂದ 4000 ಮಹಿಳೆಯರು ಇವತ್ತಿಗೂ ಮರಣವನ್ನು ಒಪ್ತಾರೆ ನಮ್ಮ ದೇಶದಲ್ಲಿ. ಈಗ ನಾವು ಮಾತನಾಡ್ತಾ ಇರುವಾಗ ಯಾವುದೋ ಒಂದು ಕಡೆಯಲ್ಲಿ ದೇಶದ ಭಾಗದಲ್ಲಿ ಕ್ಯಾನ್ಸರ್ ಸರ್ವಿಕ್ಸ್ ನಿಂದ ಮರಣವಾಗಿದೆ. ಮತ್ತು ಅದು ತುಂಬಾ ಕೆಟ್ಟ ಕಾಯಿಲೆ. ಕ್ಯಾನ್ಸರ್ ಸರ್ವಿಕ್ಸ್ ತುಂಬಾ ಅಂದ್ರೆ ಯಂಗ್ ಏಜ್ ನಲ್ಲಿ ಬರುವಂತ ಕಾಯಿಲೆ. ರೇಡಿಯೇಷನ್ ಕೊಡಬೇಕು, ಆಪರೇಷನ್ ಮಾಡೋದು ಕಷ್ಟ ಆಗುತ್ತೆ, ಪ್ರಾರಂಭದ ಹಂತದಲ್ಲಿ ಪತ್ತೆ ಆಗೋದಿಲ್ಲ, ಅದನ್ನ ಪತ್ತೆ ಮಾಡುವಾಗಲೇ ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಹೋಗಿರುತ್ತೆ. ಮತ್ತು ಕಿಡ್ನಿಯನ್ನು ಇನ್ವಾಲ್ವ್ಮೆಂಟ್ ಮಾಡುತ್ತೆ. ಡೆತ್ ಆಗೋದು ಯುರೇಮಿಯಾದಿಂದ ಡೆತ್ ಆಗ್ತಾರೆ. ಹೀಗಾಗಿ ಇವತ್ತು ಏನಾಗಿದೆಪ್ಪ ಅಂದ್ರೆ ಕ್ಯಾನ್ಸರ್ ಸರ್ವಿಕ್ಸ್ ಬಗ್ಗೆ ಎರಡನ್ನ ಮಾಡಲೇಬೇಕು. ಒಂದು ಸಾಧ್ಯವಾದ್ರೆ HPV ವ್ಯಾಕ್ಸಿನ್ ಕೊಡೋದು, ಇನ್ನೊಂದು 21 ವರ್ಷದ ನಂತರ ಮದುವೆ ಆಗೋದು. ಅಂದ್ರೆ ಮೊದಲನೇ ಬಾರಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಲೈಂಗಿಕ ಕ್ರಿಯೆ ಪ್ರಾರಂಭ ಆಗೋದು ಲಗ್ನದ ನಂತರ, ಮದುವೆ ಆದ ನಂತರ. ಅವಾಗ ಅಂದ್ರೆ ಲೇಟ್ ಆಗಿ ಎಕ್ಸ್ಪೋಜರ್ ಆಗುತ್ತೆ ಅಂತ ನಾವು ಸ್ಪೇಸಿಂಗ್ ಅಂತ ಹೇಳ್ತೇವೆ. ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಮಿನಿಮಮ್ 3 ರಿಂದ 4 ವರ್ಷ ಲೇಟ್ ಆದ್ರೆ ರಿಪೀಟೆಡ್ ಬರ್ತ್ ಟ್ರಾಮಾ ಕೂಡ ಆಗಬಾರ್ದು ಅಂತ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದ್ರೆ 8 ಮಕ್ಕಳನ್ನು ಹಡಿಯೋದು, 10 ಮಕ್ಕಳನ್ನು ಹಡಿಯೋದು, ಪದೇ ಗರ್ಭ ತೆಗೆಸೋದು. ಇದರಿಂದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕ್ಯಾನ್ಸರ್ ಸರ್ವಿಕ್ಸ್. ಸೊ ಒಂದು HPV ವ್ಯಾಕ್ಸಿನ್, ಇನ್ನೊಂದು ಬಹಳ ಸಿಂಪಲ್ ಟೆಸ್ಟ್. ಪ್ರತಿಯೊಂದು ಮಹಿಳೆ 30 ವರ್ಷದ ನಂತರ, ನಾನು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಹೇಳುವಾಗಲೂ ಹೇಳಿದ್ದೆ, ಪ್ರತಿ ವರ್ಷ ಒಂದು ಪ್ಯಾಪ್ ಸ್ಮಿಯರ್ ಅನ್ನು ತೆಗೆಯೋದು. ಗರ್ಭಕೋಶದ ಕಂಠವನ್ನು ಹಿಂಗೆ ಪರೀಕ್ಷೆ ಮಾಡಿ ಒಂದು ಸ್ಮಿಯರ್ ಅನ್ನು ತೆಗಿತಾರೆ. ಅದೇನಾದ್ರೂ ಪಾಸಿಟಿವ್ ಇದ್ರೆ, ಸರ್ವೈಕಲ್ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಪಾಸಿಟಿವ್ ಇದ್ರೆ, HPV ಪಾಸಿಟಿವ್ ಇದ್ರೆ ಕೂಡಲೇ ಚಿಕಿತ್ಸೆ ಮಾಡಿಸಬಹುದು. ಇವೆರಡು ದೊಡ್ಡ ಪ್ರಮಾಣದಲ್ಲಿ ಆಗಬೇಕು. ಆವಾಗ ಕ್ಯಾನ್ಸರ್ ಸರ್ವಿಕ್ಸ್ ರೇಟ್ ಅನ್ನು ತಡೆಗಟ್ಟಬಹುದು ಮತ್ತು ಮರಣದ ಭಯದಿಂದ ದೂರ ಇರಬಹುದು.